ಸ್ಕ್ರೀನ್ ಓಪನಿಂಗ್ ಅಲ್ಲೇ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮ ಪಂಚಪಾಂಡವರ ಹೆಂಡತಿ ತುಂಬಾ ಗರ್ಭಿಣಿಯಾಗಿರ್ತಾಳೆ. ಅವಳ ಮೇಲೆ ಒಂದು ಬಾಣನ ಬಿಟ್ಟು ಮಗು ಆಗಿದಂತ ಇಬ್ರು ಮುಗಿಸ್ಬಿಡ್ತಾನೆ. ಇದನ್ನ ನೋಡಿದಂತ ಕೃಷ್ಣ ಅಶ್ವತ್ಥಾಮನಿಗೆ ಒಂದು ಶಾಪನ ಕೊಟ್ಬಿಡ್ತಾನೆ. ಯುಗ ಯುಗಗಳೇ ಕಳೆದ್ರು ನಿನಗೆ ಸಾವು ಬರೋದಿಲ್ಲ, ಪಾಪ ಪುಣ್ಯಗಳೆಲ್ಲ ನೋಡ್ತಾ ನೋಡ್ತಾ ನೋವುಗಳನ್ನ ತಿಂತಾ ಇರ್ತೀಯ ಅಂತ ಒಂದು ಶಾಪನ ಕೊಟ್ಬಿಡ್ತಾನೆ. ಜೊತೆಗೆ ಇದಕ್ಕೆ ಪರಿಹಾರನು ಕೂಡ ಹೇಳ್ತಾನೆ. ಕಲಿಯುಗ ಬರ್ತಾ ಇದೆ, ಕಲಿ ಅನ್ನೋ ಒಬ್ಬ ದೈತ್ಯ ರಾಕ್ಷಸ ಬರ್ತಾ ಇದ್ದಾನೆ, ಅವನನ್ನ ಸಂಹಾರ ಮಾಡೋದಕ್ಕೆ ನಾನು ಮತ್ತೊಂದು ಜನ್ಮನ ತಾಳ್ತೀನಿ, ಆವಾಗ ನನಗೆ ಸ್ವಲ್ಪ ತೊಂದರೆಗಳಾಗ್ತವೆ, ಅದ್ರಿಂದ ನೀನು ನನ್ನ ಕಾಪಾಡಬೇಕು ಅಂತ ಅಶ್ವತ್ಥಾಮನಿಗೆ ಹೇಳ್ತಾನೆ. ಅಲ್ಲಿಂದ ನೆಕ್ಸ್ಟ್ ಜಂಪ್ ಆಗುತ್ತೆ 2898 2898ಕ್ಕೆ ಜಂಪ್ ಆಗುತ್ತೆ ಫ್ಯೂಚರ್ಗೆ. ಸೊ ಇದು ಕಲಿಯುಗ. ಇನ್ನು 2898ಗೆ ಜಂಪ್ ಆದ್ಮೇಲೆ ಭೂಮಿಲಿರುವಂತ ಎಲ್ಲಾ ಜಾಗಗಳು ನಾಶವಾಗಿ ಹೋಗಿದಾವೆ. ಉಳ್ಕೊಂಡಿರೋದು ಒಂದೇ ಕಾಶಿ. ಇಲ್ಲಿಗೆ ಎಲ್ಲಾ ಜನಗಳು ಬಂದು ಸೆಟ್ಲ್ ಆಗಿದ್ದಾರೆ. ಇಲ್ಲಿ ಸ್ವಲ್ಪ ನೀರ್ ಸಿಗುತ್ತೆ, ಸ್ವಲ್ಪ ಗಾಳಿ ಸಿಗುತ್ತೆ ಅಂತ. ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಅದು ಕೂಡ ಮುಗ್ದೋಗುತ್ತೆ. ಇನ್ನು ಇಲ್ಲಿಗೆ ಬರ್ತಿರೋಂತ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಪಾಸಿಟಿವ್ ಅಂದ್ರೆ ಗರ್ಭಿಣಿ ಆಗಕ್ಕೆ ಪಾಸಿಟಿವ್ ಆಗಿರುವಂತ ಹೆಣ್ಣು ಮಕ್ಕಳನ್ನ ಕಾಂಪ್ಲೆಕ್ಸ್ ಗೆ ತಗೊಂಡ್ ಹೋಗ್ತಾ ಇರ್ತಾರೆ. ಸೊ ಅಲ್ಲೊಂದು ಎಕ್ಸ್ಪೆರಿಮೆಂಟ್ ನ ಮಾಡೋದಕ್ಕೆ. ಇನ್ನು ಸಂಬಾಲದಿಂದ ಬಂದಿರುವಂತ ಕೆಲವೊಂದಷ್ಟು ಜನರು ದಿಕ್ಸೂಚಿನ ಇಟ್ಕೊಂಡು ಯಾವ್ದೋ ಒಂದು ಹೆಣ್ಣು ಮಗು ಗರ್ಭಿಣಿ ಆಗಿರುವಂತ ಹೆಣ್ಣು ಮಗನ್ನ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಕೃಷ್ಣ ಕಲ್ಕಿಯಾಗಿ ಈ ವರ್ಷದಲ್ಲಿ ಬರ್ತೀನಿ ಅಂತ ಹೇಳಿರ್ತಾನಲ್ಲ, ಅದಕ್ಕೋಸ್ಕರ ಆ ದಿಕ್ಸೂಚಿನ ಇಟ್ಕೊಂಡು ಎಲ್ಲಾ ಗರ್ಭಿಣಿ ಆಗಿರುವಂತ ಹೆಣ್ಣು ಮಕ್ಕಳ ಹತ್ರ ಹೋಗಿ ಸರ್ಚ್ ಮಾಡ್ತಾ ಇರ್ತಾರೆ. ಕಲ್ಕಿಗೆ ಜನ್ಮ ಕೊಡುವಂತ ಆ ಹುಡುಗಿ ಯಾರಾಗಿರ್ಬಹುದು ಅಂತ ಹುಡುಕ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ರುನಾಲ್ಡ್ ಠಾಕೂರ್ ಅವ್ರು ಸಿಗೋದು. ಅವ್ರು ಪ್ರೆಗ್ನೆಂಟ್ ಆಗಿರ್ತಾರೆ, ಬಟ್ ಕೃಷ್ಣನ 10ನೇ ಅವತಾರ ಕಲ್ಕಿಗೆ ಜನ್ಮ ಕೊಡುವಂತ ತಾಯಿ ಅವ್ರಾಗಿರೋದಿಲ್ಲ. ಸೊ ಅಲ್ಲಿ ಸಡನ್ ಆಗಿ ಬಂದು ಡೆತ್ ಆಗ್ಬಿಡ್ತದೆ. ಅವ್ರು ಇವಾಗ್ಲೇನೆ ಇಂಟ್ರೊಡ್ಯೂಸ್ ಆಗೋದು ಥರ್ಡ್ ವಿಲನ್ ಕಮಾಂಡರ್ ಮಾನಸ್. ನೆಕ್ಸ್ಟ್ ಶಾರ್ಟ್ ಅಲ್ಲಿ ಭೈರವನ ಎಂಟ್ರಿ. ಅದಕ್ಕಿಂತ ಮುಂಚೆ ಬುಜ್ಜಿ ಎಂಟ್ರಿ ಆಗುತ್ತೆ. ಇಲ್ಲಿ ಭೈರವ ಬೌಂಡ್ರಿ ಎಂಟರ್ ಆಗಿ ಕಾಣಿಸ್ಕೊತಾನೆ. ಕಾಂಪ್ಲೆಕ್ಸ್ ಹೋಗ್ಬೇಕು ಅನ್ನೋ ಒಂದು ಕನ್ಸ್ನ ಇಟ್ಕೊಂಡು 1 ಮಿಲಿಯನ್ ಯೂನಿಟ್ ನ ರೀಚ್ ಮಾಡಿ ಕಾಂಪ್ಲೆಕ್ಸ್ ಹೋಗ್ಬೇಕು ಅನ್ನೋ ಒಂದು ಡ್ರೀಮ್. ಅದೇ ಟೈಮ್ ಅಲ್ಲಿ ಇನ್ನು ಕೆಲವೊಂದಷ್ಟು ಬೌಂಡ್ರಿ ಎಂಟರ್ಸ್ ಗಳು ಸಂಬಾಲದಿಂದ ಬಂದಿರುವಂತ ಕೆಲವೊಂದಷ್ಟು ಹುಡುಗರ್ನ ಹುಡುಕ್ತಾ ಇರ್ತಾರೆ. ಇಲ್ಲಿ ಭೈರವನ್ಗೂ ಹಾಗೇನೆ ಆ ಬೌಂಡ್ರಿ ಎಂಟರ್ಸ್ಗೂ ಸಣ್ಣ ಕಿರಿಕೋ ಸಣ್ಣದಾಗಿ ಒಂದು ಫೈಟ್. ಕಾಮಿಡಿ ಆಕ್ಟರ್ ಗಳು ಇದ್ರೂನು ಅವರು ಅಷ್ಟೊಂದು ಮ್ಯಾಗ್ನೆಟ್ ಆಗಿ ಎಳೆಯದೆ ಹೋದ್ರು ಕೂಡ ಭೈರವ ಬೆಸ್ಟ್ ಕಾಮಿಡಿಯನ್ ಆಗಿ ಕಾಣಿಸ್ಕೊತಾರೆ. ಇನ್ನು ನೆಕ್ಸ್ಟ್ ಕಾಂಪ್ಲೆಕ್ಸ್ ಒಳಗಡೆ ಏನೇನ್ ನಡೀತಾ ಇದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ. ಅದೇ ಜಾಗದಲ್ಲಿ ದೀಪಿಕಾ ಪಡುಕೋಣೆನು ಕೂಡ ಇರ್ತಾಳೆ. ಸೊ ಇಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಹಿಡ್ಕೊಂಡು ಬಂದಿರುವಂತ ಹೆಣ್ಮಕ್ಳ ಮೇಲೆ ಪ್ರೆಗ್ನೆಂಟ್ ಆಗುವಂತ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿ ಅವ್ರ ಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಸುಪ್ರೀಂ ಯಾಸ್ಕಿನ್ ನ ಬ್ಲಡ್ ನ ತಗೊಂಡ್ಬಂದು ಅವ್ರ ಒಳಗಡೆ ಇಂಜೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಬ್ಲಡ್ ಅವ್ರ ಒಳಗಡೆ ಹೋದ್ಮೇಲೆ ಜೀವಂತವಾಗಿ ಉಳ್ಕೋತಾರ ಇರಲ್ವಾ, ಉಳ್ಕೊಂಡ್ರೆ ಅವ್ರನ್ನ ಮತ್ತೆ ಕರ್ಕೊಂಡೋಗಿ ಏನ್ ಮಾಡ್ತಾರೆ ಅನ್ನೋದನ್ನ ಆ ಎಕ್ಸ್ಪೆರಿಮೆಂಟ್ ನ ಆ ಕಾಂಪ್ಲೆಕ್ಸ್ ಒಳಗಡೆ ಮಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ 120 ಡೇಸ್ ಕ್ರಾಸ್ ಆಗಿರುವಂತ ಪ್ರೆಗ್ನೆಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಅವರು ಯಾವ್ದಕ್ಕೂ ರಿಯಾಕ್ಟ್ ಆಗ್ತಾ ಇರಲ್ಲ, ಸತ್ತೋಗ್ಬಿಡ್ತಾರೆ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ಸೈಂಟಿಸ್ಟ್ ಗಳಿಗೂ ಕೂಡ ಗೊತ್ತಿರಲ್ಲ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಅಂತ. ಇದ್ರ ಬಗ್ಗೆ ವಿಚಾರಿಸಬೇಕು ಅಂತ ಸೈಂಟಿಸ್ಟ್ ನ ಕರ್ಕೊಂಡು ಕಮಾಂಡರ್ ಮಾನಸ್ ಹಾಗೇನೆ ಕೌನ್ಸಿಲರ್ ಬನ್ನಿ ಇವರೆಲ್ಲಾ ಸೇರ್ಕೊಂಡು ಸುಪ್ರೀಂ ಯಾಸ್ಕಿನ್ ಅಂದ್ರೆ ಮೇನ್ ವಿಲ್ಲನ್ ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಇವರು ಪ್ರಾಜೆಕ್ಟ್ ಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ದೇನೆ ಸುಪ್ರೀಂ ಯಾಸ್ಕಿನ್ ನ ಕೊಲ್ಲೋದಕ್ಕೆ ಆ ಸೈಂಟಿಸ್ಟ್ ಅಲ್ಲಿ ಹೋಗಿರ್ತಾನೆ. ಸುಪ್ರೀಂ ಯಾಸ್ಕಿನ್ ನ ಕೊಲೆ ಮಾಡೋದಕ್ಕೆ ಒಂದು ಪಾಯ್ಸನ್ ಇಂಜೆಕ್ಷನ್ ನ ತಗೊಂಡೋಗಿರ್ತಾನೆ. ಬಟ್ ಆದ್ರೆ ಸುಪ್ರೀಂ ಸಾಯೋದೇ ಇಲ್ಲ. ಅಂದ್ರೆ ಗೊತ್ತಾಗ್ತಾ ಇದೆ ಸುಪ್ರೀಂ ಯಾಸ್ಕಿನ್ ಎಷ್ಟು ಪವರ್ಫುಲ್, ಅವನು ಏನ್ ಮಾಡಿದ್ರು ಕೂಡ ಸಾಯಿಸೋದಕ್ ಆಗಲ್ಲ ಅಂತ. ತುಂಬಾ ವಯಸ್ಸಾಗ್ಬಿಟ್ಟಿರ್ತದೆ, ಬಟ್ ಅವನ ಪ್ಲಾನ್ ಪ್ರಾಜೆಕ್ಟ್ ಗೆ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ದೀಪಿಕಾ ಪಡುಕೋಣೆ ಪ್ರೆಗ್ನೆಂಟ್ ಆಗಿ 150 ಡೇಸ್ ನ ಕ್ರಾಸ್ ಮಾಡಿರ್ತಾಳೆ. ಇದು ಯಾರಿಗೂ ಗೊತ್ತಾಗ್ದೇನೆ ಸೀಕ್ರೆಟ್ ಆಗಿ ಮೇಂಟೈನ್ ಕೂಡ ಮಾಡ್ತಾ ಇರ್ತಾಳೆ ಆ ಮಗುನ ಅವಳು ಜೋಪಾನ ಮಾಡೋದಕ್ಕೋಸ್ಕರ. ಇನ್ನ ಜೊತೆಗೆ ಫ್ರೆಂಡ್ ಆಗಿ ಇನ್ನೊಬ್ಳು ಕೂಡ ಅಲ್ಲೇ ಇರ್ತಾಳೆ. ಸಂಬಾಲದಿಂದ ಸೀಕ್ರೆಟ್ ಏಜೆಂಟ್ ಆಗಿ ಬಂದಿರ್ತಾಳೆ. ಅವಳೊಬ್ಳಿಗೆ ದೀಪಿಕಾ ಹೇಳ್ಬಿಡ್ತಾಳೆ 150 ಡೇಸ್ ಕ್ರಾಸ್ ಆಗಿದೀನಿ ಅಂತ. ಇನ್ನ ಕೆಳಗಡೆ ಕಾಶಿ ಭೈರವ ಆ ಶಂಬಾಲ ಹುಡುಗರನ್ನ ಅರೆಸ್ಟ್ ಮಾಡಿ ಇಟ್ಕೊಂಡಿರ್ತಾನೆ. ಅವನನ್ನ ಸೇಲ್ ಮಾಡಿದ್ರೆ 5000 ಯೂನಿಟ್ ಸಿಗುತ್ತೆ ಅದಕ್ಕೋಸ್ಕರ. ಇನ್ನ ಭೈರವ ಉಳ್ಕೊಂಡಿರೋಂತ ಜಾಗಕ್ಕೆ ಭೈರವ ಯಾರ್ಯಾರ ಹತ್ರ ಸಾಲ ಎಲ್ಲ ಮಾಡಿರ್ತಾನೋ ಅವರೆಲ್ಲ ಬಂದು ಅಟ್ಯಾಕ್ ಮಾಡಿರ್ತಾರೆ. ಇಸ್ಕೊಂಡಿರೋಂತ ಯೂನಿಟ್ ಸಾಲನ ಕೊಟ್ಬಿಡು ಅಂತ. ಜೊತೆಗೆ ರಾಕ್ಸಿನು ಕೂಡ ಬರ್ತಾಳೆ. ಇವಳು ಕೂಡ ಸಾಲ ಕೊಟ್ಟಿರ್ತಾಳೆ ಭೈರವನ್ಗೆ. ಜೊತೆಗೆ ಇಬ್ರು ಲವ್ ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲ ಆಗ್ಬಾರ್ದು ಕೆಲಸ ಅನ್ಬಿಟ್ಟು ರಾಕ್ಸಿ ಕಾಂಪ್ಲೆಕ್ಸ್ ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಅರ್ಜೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಭೈರವ ನನ್ನನ್ನು ಕರ್ಕೊಂಡು ಹೋಗು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಇಬ್ರು ಕಾಂಪ್ಲೆಕ್ಸ್ ಹೋಗ್ತಾರೆ. ರಾಕ್ಸಿ 160 ಡೇಸ್, ಭೈರವ 1 ಅವರ್. ಇನ್ನ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಿದ್ದಾಗೇನೆ ಆ 1 ಅವರ್ ವೇಸ್ಟ್ ಮಾಡೋದ್ ಬೇಡ ಅಂತ ಒಳಗಡೆ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ರಾಕ್ಸಿ ಅಂಡ್ ಭೈರವ. ಇನ್ನ ದೀಪಿಕಾ ಅವಳ ಫ್ರೆಂಡ್ ಹತ್ರ ಹೇಳ್ಕೊಂಡಿರ್ತಾಳಲ್ಲ 150 ಡೇಸ್ ಕಂಪ್ಲೀಟ್ ಆಗಿದೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದನ್ನ ಅವಳ ಫ್ರೆಂಡ್ ತಗೊಂಡ್ ಹೋಗ್ಬಿಟ್ಟು ಕಾಂಪ್ಲೆಕ್ಸ್ ಒಳಗಡೆ ಇರೋಂತ ಕಮಾಂಡ್ ಆಗಿ ಹೇಳ್ಬಿಡ್ತಾಳೆ. ಆ ವಿಷಯ ಗೊತ್ತಾಗ್ತಿದ್ದಾಗೇನೆ ದೀಪಿಕನ್ನ ಕರ್ಕೊಂಡೋಗಿ ಅವಳ ಮೇಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಬಟ್ ಅವಳಿಂದ ಒಂದೇ ಒಂದು ಡ್ರಾಪ್ ಬ್ಲಡ್ ನ ತಗೋಬಿಡ್ತಾರೆ. ಅದು ಹಾಕ್ತಿದ್ದಾಗೇನೆ ಎಲ್ಲಾ ಕಡೆ ಕರೆಂಟ್ ಫ್ಲಿಕ್ಕರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಇನ್ನ ಕೌನ್ಸಿಲರ್ ಬನ್ನಿ ಹತ್ರ ಒಂದು ಬಿಲ್ ಇರ್ತದೆ, ಅರ್ಜುನನ ಬಿಲ್ಲು. ಅದು ಇದ್ದಕ್ಕಿದ್ದಾಗೆ ಅದ್ರ ಮೇಲೆ ಒಂದಷ್ಟು ಪವರ್ ಗಳು ಬಂದು ಆಕ್ಟಿವೇಟ್ ಆಗ್ಬಿಡ್ತದೆ. ಆ ಅರ್ಜುನನ ಬಿಲ್ ಅದು ಆಕ್ಟಿವೇಟ್ ಆಗ್ತಿದ್ದಾಗೇನೆ ಎಲ್ಲಾ ಕಡೆ ಕರೆಂಟ್ ಫ್ಲಿಕ್ಕರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಇದೇ ಗ್ಯಾಪ್ ಅಲ್ಲಿ ದೀಪಿಕನ ಫ್ರೆಂಡ್ ಬಂದು ದೀಪಿಕನ ಕಾಂಪ್ಲೆಕ್ಸ್ ಇಂದ ಎಸ್ಕೇಪ್ ಆಗೋ ತರ ಹೆಲ್ಪ್ ಮಾಡ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಕಾಶಿ ದೇವಸ್ಥಾನದ ಕೆಳಗಡೆ ಸಂಬಾಲಾದವ್ರ ಜೊತೆಗೆ ಸೇರ್ಕೊಂಡಿರೋಂತ ಒಂದು ಹುಡುಗಿ ಕೆಳಗಡೆ ಹೋದ ತಕ್ಷಣ
ಒಂದು ರೋಬೋಟ್ ಅವಳನ್ನ ಅಟ್ಯಾಕ್ ಮಾಡಿರ್ತದೆ. ಅದೇ ಟೈಮಲ್ಲಿ ಅಲ್ಲಿ ಅಶ್ವತ್ಥಾಮ ಧ್ಯಾನವನ್ನ ಮಾಡ್ತಾ ಕೂತಿರ್ತಾನೆ. ಸಡನ್ ಆಗಿ ಆ ರೋಬೋಟ್ ನ ಸ್ಮ್ಯಾಶ್ ಮಾಡಿ ಆ ಹುಡುಗಿನ ಕಾಪಾಡ್ತಾನೆ. ಆ ಹುಡುಗಿ ಹತ್ರ ಇರುವಂತ ದಿಕ್ಸೂಚಿ ಇದ್ದಕ್ಕಿದಂಗೆ ಒಳೆಯೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತಿದೆ. ಅವಾಗ ಅರ್ಥ ಆಗುತ್ತೆ ಅಶ್ವತ್ಥಾಮನಿಗೆ, ನನ್ನ ಟೈಮ್ ಬಂತು, ಕೃಷ್ಣನ ಕಲ್ಕಿ ಅವತಾರ ಬರೋದಕ್ಕೆ ರೆಡಿ ಆಗಿದೆ, ನಾನು ಹೋಗಿ ಸೇವ್ ಮಾಡ್ಬೇಕು ಅಂತ. ಆ ದಿಕ್ಸೂಚಿನ ತಗೊಂಡು ಅವನ ಹಣೆ ಮೇಲೆ ಹಾಕೋತಾ ಇದ್ದಂಗೆ ಅವ್ನಿಗೆ ಎಲ್ಲೂ ಇಲ್ದಿರೋಂತ ಪವರ್ ಬರುತ್ತೆ. ಹಾಗೇನೆ ಆಗಿರೋಂತ ಗಾಯಗಳೆಲ್ಲ ಕ್ಯೂರ್ ಆಗ್ಬಿಡ್ತವೆ. ಇನ್ನು ದೀಪಿಕಾ ಎಸ್ಕೇಪ್ ಆಗಿ ಬಂದ್ಮೇಲೆ ಶಂಬಾಲ ಕಡೆಯವರೆಲ್ಲ ಸೇರ್ಕೊಂಡು ಅವಳನ್ನ ಸೇಫ್ ಆಗಿ ಸಂಬಾಲಗೆ ಕರ್ಕೊಂಡು ಸೇಫ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಾಂಪ್ಲೆಕ್ಸ್ ಇಂದ ಒಂದು ಹುಡುಗಿ ಎಸ್ಕೇಪ್ ಆಗಿದ್ದಾಳೆ ಅಂತ ರೈಡರ್ ಗಳೆಲ್ಲ ಬಂದು ಅವಳು ಹೋಗ್ತಾ ಇದ್ದಂತ ಗಾಡಿನ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡ್ತಿದ್ದಾಗೇನೆ ಸಿಗಾಕೋಗ್ಬಿಡ್ತಾಳೆ. ಅವ್ರು ಅಲ್ಲಿಂದ ಸಿಗ್ನಲ್ ಕಳಿಸ್ಬಿಡ್ತಾರೆ ಕಾಂಪ್ಲೆಕ್ಸ್ ಗೆ. ಕಾಂಪ್ಲೆಕ್ಸ್ ಕಡೆಯಿಂದ ಬೌಂಡ್ರಿ ಎಂಟರ್ಸ್ ಗಳಿಗೆ ಆರ್ಡರ್ ಸಿಗುತ್ತೆ. ಆ ವ್ಯಾನ್ ಅಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಇದ್ದಾಳೆ, ಅವಳನ್ನ ಹೇಳ್ಕೊಂಡ್ ಬರ್ಬೇಕು ಅಂತ. ಆ ಆರ್ಡರ್ ಭೈರವನ್ಗೂ ಕೂಡ ಸಿಗುತ್ತೆ. ಭೈರವನು ಕೂಡ ಹೋಗಿ ಆ ಹುಡುಗಿನ ಎತ್ತಾಕೊಂಡ್ ಬರೋದಕ್ಕೆ ರೆಡಿ ಆಗ್ತಾನೆ. ಇದೇ ಗ್ಯಾಪ್ ಅಲ್ಲಿ ಅಶ್ವತ್ಥಾಮ ಬಂದು ಎಲ್ಲರನ್ನು ಸ್ಮ್ಯಾಶ್ ಮಾಡಿ ದೀಪಿಕನ ಸೇವ್ ಮಾಡಿ ಶಂಬಾಲಗೆ ಕರ್ಕೊಂಡು ಹೋಗ್ತಾರೆ. ಶಂಬಾಲ ಜನ ಹಾಗೇನೆ ಅಶ್ವತ್ಥಾಮ. ಇನ್ನು ಶಂಬಾಲದಲ್ಲಿ ದೀಪಿಕಾ ಎಂಟ್ರಿ ಕೊಡ್ತಿದ್ದಾಗೇನೆ ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ. ದೇವ್ರು ಬರ್ತಾ ಇದ್ದಾನೆ ಅನ್ನೋ ಒಂದು ಸಂದೇಶ ಶಂಬಾಲದಲ್ಲಿರುವಂತ ಜನಗಳಿಗೆಲ್ಲ ಖುಷಿ. ಇದೀಗ ಶಂಬಾಲ ಎಲ್ಲಿದೆ, ಯಾವ ರೀತಿ ಇಡನ್ ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ಶಂಬಾಲದಲ್ಲಿರುವಂತ ಜನಗಳಿಗೆ ಬಿಟ್ಟು. ಭೈರವ ಅರೆಸ್ಟ್ ಮಾಡಿ ಇಟ್ಕೊಂಡಿರುವಂತ ಶಂಬಾಲದ ಒಂದು ಹುಡುಗ ಅವನ ಒಂದು ನಂಬಿಕೆನ ಕೇಳಿಸಿ ಭೈರವ ಸೀಕ್ರೆಟ್ ಆಗಿ ಶಂಬಾಲಗೆ ಆ ಹುಡುಗನ ಮುಖಾಂತರ ಕರ್ಕೊಂಡು ಹೋಗ್ತಾನೆ. ದೀಪಿಕನ ಹೆಂಗಾದ್ರು ಮಾಡಿ ಅಲ್ಲಿಂದ ಎತ್ತಾಕೊಂಡ್ ಬರ್ಬೇಕು ಅಂತ. ಈ ಕೆಲಸ ಮಾಡಿದ್ರೆ ಕಾಂಪ್ಲೆಕ್ಸ್ ಗೆ ಕಮಾಂಡರ್ ಮಾನಸ್ ಪ್ರಭಾಸ್ ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಒಳಗಡೆಗೆ ಅಂತ ಆಸೆನ ಹುಟ್ಟಿಸಿರ್ತಾನೆ. ಸೊ ಈ ಒಂದು ಆಸೆಯಿಂದ ಭೈರವ ದೀಪಿಕನ ಎತ್ತಾಕೊಂಡ್ ಬರ್ತೀನಿ ಶಂಬಾಲದಿಂದ ಅಂತ ಮಾತು ಕೊಟ್ಟಿರ್ತಾನೆ. ಈ ಸಲ ಭೈರವ ಫುಲ್ ಅಪ್ಗ್ರೇಡ್ ಆಗಿ ಮಿಸಿನ್ ಜೊತೆ ಅಂದ್ರೆ ಬುಜ್ಜಿ ಜೊತೆ ಸಂಬಾಲದ ಆ ಹುಡುಗನ್ನ ಎತ್ತಾಕೊಂಡು ಜೊತೆಗೆ ಸಂಬಾಲಗೆ ಹೋಗ್ಬಿಡ್ತಾನೆ. ಅಲ್ಲಿಗೆ ಹೋದ್ಮೇಲೆ ಅಶ್ವತ್ಥಾಮ ಏನಿರ್ತಾನೋ ಅವನ ರೂಪದಲ್ಲಿ ಭೈರವ ಹೋಗಿ ದೀಪಿಕನ ಎತ್ತಾಕೊಂಡ್ ಬರ್ಬೇಕಾದ್ರೆ ನಿಜವಾದ ಅಶ್ವತ್ಥಾಮ ಬಂದು ಅವರಿಬ್ರಿಗೂ ಅಲ್ಲಿ ದೊಡ್ಡ ಫೈಟ್ ಆಗುತ್ತೆ. ಬಟ್ ಈ ಸಲ ಭೈರವನ್ನ ಟ್ರ್ಯಾಕ್ ಮಾಡ್ಕೊಂಡು ಕಮಾಂಡರ್ ಮಾನಸ್ ಅಂಡ್ ಅವ್ರ ಟೀಮ್ ಎಲ್ಲ ಬಂದು ಸಂಬಾಲನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಈ ಕಡೆ ಭೈರವ ಅಂಡ್ ಅಶ್ವತ್ಥಾಮ ಇಬ್ರು ಫೈಟ್ ಮಾಡ್ತಾ ಇದ್ರೆ ಆ ಕಡೆ ಸಂಬಾಲ ಹಾಗೇನೆ ಕಮಾಂಡರ್ ಮಾನಸ್ ಅಂಡ್ ಟೀಮ್ ದೊಡ್ಡ ವಾರೆ ಮಾಡ್ತಾ ಇರ್ತಾರೆ. ಇನ್ನು ಕಮಾಂಡರ್ ಮಾನಸ್ ಹೆಂಗೋ ಮಾಡಿ ಅಶ್ವತ್ಥಾಮನ ಕಟ್ಟಾಕ್ಬಿಟ್ಟು ದೀಪಿಕನ ಇನ್ನೇನು ಎತ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಶ್ವತ್ಥಾಮ ಯೂಸ್ ಮಾಡ್ತಾ ಇದ್ದಂತ ಆ ಬಿಲ್ ಏನಿದೆಯೋ ಅದು ಪ್ರಭಾಸ್ ಕೈಗೆ ಬರ್ತಿದಾಗೇನೆ ಪ್ರಭಾಸ್ ಕರ್ಣನಾಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಇಂದಿನ ಜನ್ಮದಲ್ಲಿ ಅವನು ಕರ್ಣನಾಗಿ ಅಶ್ವತ್ಥಾಮನಿಗೆ ಹೆಲ್ಪ್ ಮಾಡಿರ್ತಾನೆ. ಆ ಟೈಮ್ ಅಲ್ಲಿ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ ಭೈರವ ಇನ್ಯಾರು ಅಲ್ಲ ಕರ್ಣ ಅಂತ. ಇದೇ ಗ್ಯಾಪ್ ಅಲ್ಲಿ ಭೈರವ ಅಂದ್ರೆ ಕರ್ಣನಾಗಿ ಕಮಾಂಡರ್ ಮಾನಸ್ ನ ಸಾಯಿಸ್ಬಿಟ್ಟು ದೀಪಿಕನ್ನ ಅವನಿಂದ ಸೇವ್ ಮಾಡ್ತಾನೆ. ಬಟ್ ಆ ಬಿಲ್ಲು ಭೈರವನ ಕೈಯಿಂದ ಹೋದ ತಕ್ಷಣನೇ ಅವನು ಭೈರವನಾಗ ಹೋಗ್ತಾನೆ. ಇನ್ನು ಭೈರವ ಆದ್ಮೇಲೆ ದೀಪಿಕನ್ನ ಎತ್ತಾಕೊಂಡು ಕಾಂಪ್ಲೆಕ್ಸ್ ಹೋಗ್ಬೇಕು ಅಂತ ಬುಜ್ಜಿನ ಕರ್ಕೊಂಡು ಸ್ಪೀಡ್ ಮೂಡ್ ನ ಆಕ್ಟಿವೇಟ್ ಮಾಡ್ಕೊಂಡು ಅಶ್ವತ್ಥಾಮನಿಂದ ತಪ್ಪಿಸ್ಕೊಂಡು ಭೈರವ ಎಸ್ಕೇಪ್ ಆಗ್ಬಿಡ್ತಾನೆ. ಇಲ್ಲಿ ರಿವೀಲ್ಡ್ ಆಯ್ತು ಭೈರವ ಇನ್ಯಾರು ಅಲ್ಲ ಇಂದಿನ ಜನ್ಮದಲ್ಲಿ ಕರ್ಣನಾಗಿ ಅಶ್ವತ್ಥಾಮನಿಗೆ ಸಪೋರ್ಟ್ ಮಾಡಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಹಾಗೇನೆ ಅರ್ಜುನ ಇಬ್ರು ಮಧ್ಯೆ ಒಂದು ದೊಡ್ಡ ವಾರ ನಡೆದಿತ್ತು. ಅರ್ಜುನ ಇನ್ಯಾರು ಅಲ್ಲ ವಿಜಯ್ ದೇವರಕೊಂಡ. ಇಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ. ಇನ್ನ ಈ ಸಿನಿಮಾದ ಪೋಸ್ಟ್ ಕ್ರೆಡಿಟ್ ಸೀನು ಕೂಡ ಇದೆ. ಕೌನ್ಸಿಲರ್ ಬನ್ನಿ ಏನಿರ್ತಾನ ಅವನು ದೀಪಿಕ್ ನಿಂದ ಎಕ್ಸ್ಟ್ರೇಟ್ ಆಗಿರುವಂತ ಒಂದು ಡ್ರಾಪ್ ಬ್ಲಡ್ ನ ತಗೊಂಡೋಗಿ ಸುಪ್ರೀಂ ಯಾಸ್ಕಿನ್ ಗೆ ಕೊಟ್ಬಿಟ್ಟು ಆ ಬ್ಲಡ್ ನ ಯೂಸ್ ಮಾಡ್ಕೊಂಡು ಸುಪ್ರೀಂ ಯಾಸ್ಕಿನ್ ಏನ್ ಏಜ್ ಆಗೋಗಿರ್ತಾನೋ ಆ ಬ್ಲಡ್ ಅವನ್ಗೆ ಸಿಕ್ಕ ತಕ್ಷಣ ಅದನ್ನ ಯೂಸ್ ಮಾಡ್ಕೊಂಡು ತುಂಬಾ ಪವರ್ಫುಲ್ ಆಗಿ ಹೋಗ್ತಾನೆ. ಆವಾಗ ನೀವು ಒರಿಜಿನಲ್ ಕಮಲ್ ಹಾಸನ್ ನೋಡಬಹುದು. ಚಾಪ್ಟರ್ 2 ನಲ್ಲಿ ಏನೇನ್ ಡೌಟ್ಸ್ ಗಳಿರ್ಬೋದು ಅಂದ್ರೆ ಕಲಿಯುಗದಲ್ಲಿ ಕಲಿ ಅನ್ನೋ ಮೇನ್ ವಿಲನ್ ಯಾರು? ಸುಪ್ರೀಂ ಯಾಸ್ಕಿನ್ ಕಮಲ್ ಹಾಸನ್ ಆದ್ರೆ ಹಾಗಿದ್ರೆ ಆ ಕಲಿ ಅನ್ನೋ ಮೇನ್ ವಿಲನ್ ಯಾರಾಗಿರ್ಬೋದು? ಸೆಕೆಂಡ್ ಒನ್ ಪ್ರಭಾಸ್ ದೀಪಿಕನ ಕರ್ಕೊಂಡು ಎಲ್ಗೋಗಿದ್ದಾನೆ. ಇನ್ನ ಥರ್ಡ್ ಒನ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನ ಸೆಕೆಂಡ್ ಚಾಪ್ಟರ್ ಟೈಟಲ್ ಕೂಡ ಕಾಂಟ್ರವರ್ಸಿ ದೊಡ್ಡದಾಗಿದೆ. ಲೀಕ್ ಕಾರ್ಡ್ಸ್ ಗಳು ಕೂಡ ಬರ್ತಾ ಇದಾವೆ. ಕಲ್ಕಿ 3102 BC ಈ ನೇಮ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ಎಷ್ಟು ಸತ್ಯ ಅನ್ನೋದು ಮೂವಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ. ಇದಾಗಿದ್ದು ಕಲ್ಕಿ ಫುಲ್ ಮೂವಿ ರಿವ್ಯೂ. ಐ ಹೋಪ್ ನಿಮ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.